ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಅವಾಂತರಗಳು ನಡೆದಿರುವುದು ಎಲ್ಲರ ಕಣ್ಮುಂದೆ ಇದೆ. ಮಳೆಗಾಲದಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಿಂದ ಸಾವು ನೋವುಗಳು ಆಗಿರೋದು ಗೊತ್ತೇ ಇದೆ. ಆದರೆ ಅಲ್ಲಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಅರಣ್ಯದಂಚಿನ ಪ್ರದೇಶವನ್ನ ನೆಲಸಮ ಮಾಡಿ ಬಹುಮಹಡಿ ಕಟ್ಟಡವನ್ನ ನಿರ್ಮಿಸ್ತಾನೆ ಇದ್ದಾರೆ. ಕಾರವಾರ ನಗರದ ಪ್ರದೇಶವೊಂದರ ನಿವಾಸಿಗಳು ಅಂತಹ ಆತಂಕವನ್ನ ಈಗ ಎದುರಿಸುತ್ತಿದ್ದಾರೆ. ಕೋಲಾರದ ಶಿರೂರಿನಲ್ಲಿ ಸಂಭವಿಸಿದ ದುರ್ಘಟನೆ ಎಲ್ಲರಿಗೂ ಗೊತ್ತೇ ಇದೆ. ಈ ನಡುವೆ ಮತ್ತೆ ಮತ್ತೆ ಅಲ್ಲಿ ಆಘಾತಕಾರಿಯಾಗಿರುವಂತಹ ಘಟನೆಗಳು ಕೂಡ ನಡೀತಾ ಇರುವಂತದ್ದು. ಈಗ ಉತ್ತರ ಕನ್ನಡ ಕಾರವಾರ ತಾಲೂಕಿನ ಲಿಂಗನಾಯಕವಾಡ ಸಮೀಪ ಕೂಡ ಅರಣ್ಯಕ್ಕೆ ಹೊಂದಿಕೊಂಡಿರುವಂತಹ ಪ್ರದೇಶದಲ್ಲಿ ಆ ಗುಡ್ಡವನ್ನ ಕಟಿಂಗ್ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಗುಡ್ಡದ ಕೆಳಭಾಗದಲ್ಲಿ ಸಮತಟ್ಟು ಮಾಡುತ್ತಿರುವ ಜೆಸಿಬಿ, ಇನ್ನೊಂದೆಡೆ ನಿರ್ಮಾಣ ಹಂತದ ಬಹುಮಹಡಿ ಕಟ್ಟಡ. ಕಾರವಾರ ನಗರದ ಧೋಬಿಘಾಟ್ ಸಮೀಪ ಕಂಡುಬಂದ ದೃಶ್ಯ ಇದು. ಹೌದು, ಕಾರವಾರ ನಗರಸಭೆ ವ್ಯಾಪ್ತಿಯ ಲಿಂಗನಾಯಕವಾಡ ಧೋಬಿಘಾಟ್ನ ಜನರು ಕಳೆದ ಕೆಲ ದಿನಗಳಿಂದ ಆತಂಕದಲ್ಲಿದ್ದಾರೆ. ಅರಣ್ಯಕ್ಕೆ ಹೊಂದಿರುವ ಪ್ರದೇಶದಲ್ಲಿ ಖಾಸಗಿ ವ್ಯಕ್ತಿಯೊಬ್ಬರು ಬಹುಮಹಡಿ ಕಟ್ಟಡ ನಿರ್ಮಿಸುತ್ತಿದ್ದಾರೆ. ಇದಕ್ಕಾಗಿ ಗುಡ್ಡದ ಕಲ್ಲು ಮತ್ತು ಮಣ್ಣುಗಳನ್ನು ತೆರವುಗೊಳಿಸುವ ಕೆಲಸ ಮಾಡಿಸುತ್ತಿದ್ದಾರೆ. ಈ ಬಗ್ಗೆ ನಗರಸಭೆಗೆ ಸ್ಥಳೀಯರು ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ಗುಡ್ಡ ಒಂದು ಖಾಲಿ ಆಗ್ತಾ ಇದೆ, ನಿಕಾಲ್ತಾ ಇದ್ದಾರೆ. ಆ ಗುಡ್ಡದಲ್ಲಿ ಕಲ್ಲು ಬಿಲ್ಲು ಎಲ್ಲ ತೆಗೆದು ಜೆಸಿಬಿ ಬಂದ್ ಕೆಲಸ ಚಾಲೂ ಇದೆ. 1.5 ತಿಂಗಳಾಯ್ತು ಚಾಲೂ ಆಗಿ. ಆದ್ರೆ ಒಬ್ಬರು ಏನು ಬಂದು ನೋಡುದಿಲ್ಲ. ನಮ್ಮ ಮುನ್ಸಿಪಾಲಿಟಿ ಅಧ್ಯಕ್ಷರು ಬಂದು ಕಂಪ್ಲೇಂಟ್ ಕೊಟ್ಟಿದೆ. ಅವರು ತಹಶೀಲ್ದಾರರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಕೊಟ್ಟಿದ್ರು. ಆದ್ರೆ ಕೆಲಸ ಬಂದ್ ಆಗ್ತದೆ, ಪುನಃ ಚಾಲೂ ಆಗ್ತದೆ. ಈಗ ಇದೇ ತರ ಆಗ್ತಾ ಇದ್ರೆ ನಮ್ದು 200-300 ಮನೆ ಹೋಗ್ತದೆ. ಈ ಏರಿಯಾದಲ್ಲಿ ಸುಮಾರು 150 ಮನೆಗಳಿವೆ. 2009ರಲ್ಲಿ ಸುರಿದ ಭಾರಿ ಮಳೆಗೆ ಇಲ್ಲಿ ಅವಾಂತರವೇ ನಡೆದು ಹೋಗಿತ್ತು. ಜನಜೀವನ ಪ್ರದೇಶಕ್ಕೆ ಗುಡ್ಡ ಹೊಂದಿಕೊಂಡಿದ್ದು, ಇದರಿಂದ ಮಳೆಗಾಲದಲ್ಲಿ ಹೆಚ್ಚಿನ ನೀರು ಹರಿದು ಬರುವುದು ಸಾಮಾನ್ಯ. ಇದ್ರ ಮಧ್ಯ ಹೀಗೆ ಅವೈಜ್ಞಾನಿಕ ಕಾಮಗಾರಿಗಳನ್ನ ಮಾಡೋದ್ರಿಂದ ಇನ್ನಷ್ಟು ತೊಂದರೆ ಹೆಚ್ಚಾಗುತ್ತದೆ ಅನ್ನೋ ಆತಂಕ ಸ್ಥಳೀಯರದ್ದು. ನಮ್ಮ ಪಕ್ಕದಲ್ಲೇ ಗುಡ್ಡ ಕಡಿತಾ ಇದ್ದಾರೆ. ಅದು ಯಾರ್ದೋ ಗವರ್ಮೆಂಟ್ದು ಏನು ಅಂತ ಗೊತ್ತಿಲ್ಲ ನಮ್ಗಿನ್ನು. ಆದ್ರೆ ಇಲ್ಲಿ ಪಕ್ಕದಲ್ಲೇ ಮನೆಗಳು ತುಂಬಾ ಇದೆ. ಅದರಿಂದ ಜನರಿಗೆ ಏನು ತೊಂದರೆ ಆಗ್ಲಿಕ್ಕಿಲ್ವೋ ಅದೇ ಭಯ ಆಗ್ತಾ ಇದೆ. ಮಳೆಗಾಲದಲ್ಲಿ ಈ ಕಡೆ ಎಲ್ಲ ನೀರ್ ಜಾಸ್ತಿ ಬರ್ತಾ ಇದೆಯಲ್ಲ, ಇಲ್ಲಿ ಪಕ್ಕದಲ್ಲೇ ಒಂದು ಹಳ್ಳನೂ ಹರಿತಾ ಇದೆ. ಮಳೆ ಜೋರ್ ಬಂದ್ರೆ ರಸ್ತೆ ಮೇಲೆಲ್ಲ ನೀರ್ ಬಂದ್ಬಿಡುತ್ತೆ. ಅಂತದ ಗುಡ್ಡದಿಂದ ನಾಳೆಗೆ ಏನಾದ್ರೂ ಗುಡ್ಡ ಗಿಡ್ಡ ಕುಸ್ತು ಬಂದ್ರೆ ಮಾಡಿದ್ರೆ ಇದು ಜನರಿಗೇನು ತೊಂದರೆ ಆಗ್ಬಾರ್ದಲ್ಲ. ಅದಕ್ಕೆ ನೀವು ಬಂದು ಸ್ವಲ್ಪ ನೋಡಿ. ಒಟ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಗುಡ್ಡ ಕುಸಿತದಂತಹ ಘಟನೆ ನಡೆಯುತ್ತಲೇ ಇದೆ. ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣ ಎನ್ನಲಾಗ್ತಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಅವಾಂತರಗಳು ನಡೆದಿರುವುದು ಎಲ್ಲರ ಕಣ್ಮುಂದೆ ಇದೆ. ಮಳೆಗಾಲದಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಿಂದ ಸಾವು ನೋವುಗಳು ಆಗಿರೋದು ಗೊತ್ತೇ ಇದೆ. ಆದರೆ ಅಲ್ಲಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಅರಣ್ಯದಂಚಿನ ಪ್ರದೇಶವನ್ನ ನೆಲಸಮ ಮಾಡಿ ಬಹುಮಹಡಿ ಕಟ್ಟಡವನ್ನ ನಿರ್ಮಿಸ್ತಾನೆ ಇದ್ದಾರೆ. ಕಾರವಾರ ನಗರದ ಪ್ರದೇಶವೊಂದರ ನಿವಾಸಿಗಳು ಅಂತಹ ಆತಂಕವನ್ನ ಈಗ ಎದುರಿಸುತ್ತಿದ್ದಾರೆ. ಕೋಲಾರದ ಶಿರೂರಿನಲ್ಲಿ ಸಂಭವಿಸಿದ ದುರ್ಘಟನೆ ಎಲ್ಲರಿಗೂ ಗೊತ್ತೇ ಇದೆ. ಈ ನಡುವೆ ಮತ್ತೆ ಮತ್ತೆ ಅಲ್ಲಿ ಆಘಾತಕಾರಿಯಾಗಿರುವಂತಹ ಘಟನೆಗಳು ಕೂಡ ನಡೀತಾ ಇರುವಂತದ್ದು. ಈಗ ಉತ್ತರ ಕನ್ನಡ ಕಾರವಾರ ತಾಲೂಕಿನ ಲಿಂಗನಾಯಕವಾಡ ಸಮೀಪ ಕೂಡ ಅರಣ್ಯಕ್ಕೆ ಹೊಂದಿಕೊಂಡಿರುವಂತಹ ಪ್ರದೇಶದಲ್ಲಿ ಆ ಗುಡ್ಡವನ್ನ ಕಟಿಂಗ್ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಗುಡ್ಡದ ಕೆಳಭಾಗದಲ್ಲಿ ಸಮತಟ್ಟು ಮಾಡುತ್ತಿರುವ ಜೆಸಿಬಿ, ಇನ್ನೊಂದೆಡೆ ನಿರ್ಮಾಣ ಹಂತದ ಬಹುಮಹಡಿ ಕಟ್ಟಡ. ಕಾರವಾರ ನಗರದ ಧೋಬಿಘಾಟ್ ಸಮೀಪ ಕಂಡುಬಂದ ದೃಶ್ಯ ಇದು. ಹೌದು, ಕಾರವಾರ ನಗರಸಭೆ ವ್ಯಾಪ್ತಿಯ ಲಿಂಗನಾಯಕವಾಡ ಧೋಬಿಘಾಟ್ನ ಜನರು ಕಳೆದ ಕೆಲ ದಿನಗಳಿಂದ ಆತಂಕದಲ್ಲಿದ್ದಾರೆ. ಅರಣ್ಯಕ್ಕೆ ಹೊಂದಿರುವ ಪ್ರದೇಶದಲ್ಲಿ ಖಾಸಗಿ ವ್ಯಕ್ತಿಯೊಬ್ಬರು ಬಹುಮಹಡಿ ಕಟ್ಟಡ ನಿರ್ಮಿಸುತ್ತಿದ್ದಾರೆ. ಇದಕ್ಕಾಗಿ ಗುಡ್ಡದ ಕಲ್ಲು ಮತ್ತು ಮಣ್ಣುಗಳನ್ನು ತೆರವುಗೊಳಿಸುವ ಕೆಲಸ ಮಾಡಿಸುತ್ತಿದ್ದಾರೆ. ಈ ಬಗ್ಗೆ ನಗರಸಭೆಗೆ ಸ್ಥಳೀಯರು ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ಗುಡ್ಡ ಒಂದು ಖಾಲಿ ಆಗ್ತಾ ಇದೆ, ನಿಕಾಲ್ತಾ ಇದ್ದಾರೆ. ಆ ಗುಡ್ಡದಲ್ಲಿ ಕಲ್ಲು ಬಿಲ್ಲು ಎಲ್ಲ ತೆಗೆದು ಜೆಸಿಬಿ ಬಂದ್ ಕೆಲಸ ಚಾಲೂ ಇದೆ. 1.5 ತಿಂಗಳಾಯ್ತು ಚಾಲೂ ಆಗಿ. ಆದ್ರೆ ಒಬ್ಬರು ಏನು ಬಂದು ನೋಡುದಿಲ್ಲ. ನಮ್ಮ ಮುನ್ಸಿಪಾಲಿಟಿ ಅಧ್ಯಕ್ಷರು ಬಂದು ಕಂಪ್ಲೇಂಟ್ ಕೊಟ್ಟಿದೆ. ಅವರು ತಹಶೀಲ್ದಾರರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಕೊಟ್ಟಿದ್ರು. ಆದ್ರೆ ಕೆಲಸ ಬಂದ್ ಆಗ್ತದೆ, ಪುನಃ ಚಾಲೂ ಆಗ್ತದೆ. ಈಗ ಇದೇ ತರ ಆಗ್ತಾ ಇದ್ರೆ ನಮ್ದು 200-300 ಮನೆ ಹೋಗ್ತದೆ.
ಈ ಏರಿಯಾದಲ್ಲಿ ಸುಮಾರು 150 ಮನೆಗಳಿವೆ. 2009ರಲ್ಲಿ ಸುರಿದ ಭಾರಿ ಮಳೆಗೆ ಇಲ್ಲಿ ಅವಾಂತರವೇ ನಡೆದು ಹೋಗಿತ್ತು. ಜನಜೀವನ ಪ್ರದೇಶಕ್ಕೆ ಗುಡ್ಡ ಹೊಂದಿಕೊಂಡಿದ್ದು, ಇದರಿಂದ ಮಳೆಗಾಲದಲ್ಲಿ ಹೆಚ್ಚಿನ ನೀರು ಹರಿದು ಬರುವುದು ಸಾಮಾನ್ಯ. ಇದ್ರ ಮಧ್ಯ ಹೀಗೆ ಅವೈಜ್ಞಾನಿಕ ಕಾಮಗಾರಿಗಳನ್ನ ಮಾಡೋದ್ರಿಂದ ಇನ್ನಷ್ಟು ತೊಂದರೆ ಹೆಚ್ಚಾಗುತ್ತದೆ ಅನ್ನೋ ಆತಂಕ ಸ್ಥಳೀಯರದ್ದು. ನಮ್ಮ ಪಕ್ಕದಲ್ಲೇ ಗುಡ್ಡ ಕಡಿತಾ ಇದ್ದಾರೆ. ಅದು ಯಾರ್ದೋ ಗೌರ್ಮೆಂಟ್ದೋ ಏನೋ ಅಂತ ಗೊತ್ತಿಲ್ಲ ನಮ್ಗಿನ್ನು. ಆದ್ರೆ ಇಲ್ಲಿ ಪಕ್ಕದಲ್ಲೇ ಮನೆಗಳು ತುಂಬಾ ಇದೆ. ಅದರಿಂದ ಜನರಿಗೆ ಏನ್ ತೊಂದರೆ ಆಗ್ಲಿಕ್ಕಿಲ್ವೋ ಅದೇ ಭಯ ಆಗ್ತಾ ಇದೆ. ಮಳೆಗಾಲದಲ್ಲಿ ಈ ಕಡೆ ಎಲ್ಲ ನೀರ್ ಜಾಸ್ತಿ ಬರ್ತಾ ಇದೆಯಲ್ಲ, ಇಲ್ಲಿ ಪಕ್ಕದಲ್ಲೇ ಒಂದು ಹಳ್ಳನೂ ಹರಿತಾ ಇದೆ. ನೀರ್ ಮಳೆ ಜೋರ್ ಬಂದ್ರೆ ರಸ್ತೆ ಮೇಲೆಲ್ಲ ನೀರ್ ಬಂದ್ಬಿಡುತ್ತೆ. ಅಂತದ ಗುಡ್ಡದಿಂದ ನಾಳೆಗೆ ಏನಾದ್ರೂ ಗುಡ್ಡ ಗಿಡ್ಡ ಕುಸ್ತು ಬಂದ್ರೆ ಮಾಡಿದ್ರೆ ಇದು ಜನರಿಗೇನು ತೊಂದರೆ ಆಗ್ಬಾರ್ದಲ್ಲ. ಅದಕ್ಕೆ ನೀವು ಬಂದು ಸ್ವಲ್ಪ ನೋಡಿ. ಒಟ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಗುಡ್ಡ ಕುಸಿತದಂತಹ ಘಟನೆ ನಡೆಯುತ್ತಲೇ ಇದೆ. ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣ ಎನ್ನಲಾಗ್ತಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಅವಾಂತರಗಳು ನಡೆದಿರುವುದು ಎಲ್ಲರ ಕಣ್ಮುಂದೆ ಇದೆ. ಮಳೆಗಾಲದಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಿಂದ ಸಾವು ನೋವುಗಳು ಆಗಿರೋದು ಗೊತ್ತೇ ಇದೆ. ಆದರೆ ಅಲ್ಲಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಅರಣ್ಯದಂಚಿನ ಪ್ರದೇಶವನ್ನ ನೆಲಸಮ ಮಾಡಿ ಬಹುಮಹಡಿ ಕಟ್ಟಡವನ್ನ ನಿರ್ಮಿಸ್ತಾನೆ ಇದ್ದಾರೆ. ಕಾರವಾರ ನಗರದ ಪ್ರದೇಶವೊಂದರ ನಿವಾಸಿಗಳು ಅಂತಹ ಆತಂಕವನ್ನ ಈಗ ಎದುರಿಸುತ್ತಿದ್ದಾರೆ. ಕೋಲಾದ ಶಿರೂರಿನಲ್ಲಿ ಸಂಭವಿಸಿದ ದುರ್ಘಟನೆ ಎಲ್ಲರಿಗೂ ಗೊತ್ತೇ ಇದೆ. ಈ ನಡುವೆ ಮತ್ತೆ ಮತ್ತೆ ಅಲ್ಲಿ ಆಘಾತಕಾರಿಯಾಗಿರುವಂತಹ ಘಟನೆಗಳು ಕೂಡ ನಡೀತಾ ಇರುವಂತದ್ದು. ಈಗ ಉತ್ತರ ಕನ್ನಡ ಕಾರವಾರ ತಾಲೂಕಿನ ಲಿಂಗನಾಯಕವಾಡ ಸಮೀಪ ಕೂಡ ಅರಣ್ಯಕ್ಕೆ ಹೊಂದಿಕೊಂಡಿರುವಂತಹ ಪ್ರದೇಶದಲ್ಲಿ ಆ ಗುಡ್ಡವನ್ನ ಕಟಿಂಗ್ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಗುಡ್ಡದ ಕೆಳಭಾಗದಲ್ಲಿ ಸಮತಟ್ಟು ಮಾಡುತ್ತಿರುವ ಜೆಸಿಬಿ, ಇನ್ನೊಂದೆಡೆ ನಿರ್ಮಾಣ ಹಂತದ ಬಹುಮಹಡಿ ಕಟ್ಟಡ. ಕಾರವಾರ ನಗರದ ಧೋಬಿಘಾಟ್ ಸಮೀಪ ಕಂಡುಬಂದ ದೃಶ್ಯ ಇದು. ಹೌದು, ಕಾರವಾರ ನಗರಸಭೆ ವ್ಯಾಪ್ತಿಯ ಲಿಂಗನಾಯಕವಾಡ ಧೋಬಿಘಾಟ್ನ ಜನರು ಕಳೆದ ಕೆಲ ದಿನಗಳಿಂದ ಆತಂಕದಲ್ಲಿದ್ದಾರೆ. ಅರಣ್ಯಕ್ಕೆ ಹೊಂದಿರುವ ಪ್ರದೇಶದಲ್ಲಿ ಖಾಸಗಿ ವ್ಯಕ್ತಿಯೊಬ್ಬರು ಬಹುಮಹಡಿ ಕಟ್ಟಡ ನಿರ್ಮಿಸುತ್ತಿದ್ದಾರೆ. ಇದಕ್ಕಾಗಿ ಗುಡ್ಡದ ಕಲ್ಲು ಮತ್ತು ಮಣ್ಣುಗಳನ್ನ ತೆರವುಗೊಳಿಸುವ ಕೆಲಸ ಮಾಡಿಸುತ್ತಿದ್ದಾರೆ. ಈ ಬಗ್ಗೆ ನಗರಸಭೆಗೆ ಸ್ಥಳೀಯರು ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ಗುಡ್ಡ ಒಂದು ಖಾಲಿ ಆಗ್ತಾ ಇದೆ, ನಿಕಾಲ್ತಾ ಇದ್ದಾರೆ. ಆ ಗುಡ್ಡದಲ್ಲಿ ಕಲ್ಲು ಬಿಲ್ಲು ಎಲ್ಲ ತೆಗೆದು ಜೆಸಿಬಿ ಬಂದು ಕೆಲಸ ಚಾಲೂ ಇದೆ. 1.5 ತಿಂಗಳಾಯ್ತು ಚಾಲೂ ಆಗಿ. ಆದ್ರೆ ಒಬ್ಬರು ಏನು ಬಂದು ನೋಡುದಿಲ್ಲ. ನಮ್ಮ ಮುನ್ಸಿಪಾಲಿಟಿ ಅಧ್ಯಕ್ಷರು ಬಂದು ಕಂಪ್ಲೇಂಟ್ ಕೊಟ್ಟಿದೆ. ಅವರು ತಹಶೀಲ್ದಾರರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಕೊಟ್ಟಿದ್ರು. ಆದ್ರೆ ಕೆಲಸ ಬಂದಾಗ್ತದೆ, ಪುನಃ ಚಾಲೂ ಆಗ್ತದೆ. ಈಗ ಇದೇ ತರ ಆಗ್ತಾ ಇದ್ರೆ ನಮ್ದು 200-300 ಮನೆ ಹೋಗ್ತದೆ. ಈ ಏರಿಯಾದಲ್ಲಿ ಸುಮಾರು 150 ಮನೆಗಳಿವೆ. 2009ರಲ್ಲಿ ಸುರಿದ ಭಾರಿ ಮಳೆಗೆ ಇಲ್ಲಿ ಅವಾಂತರವೇ ನಡೆದು ಹೋಗಿತ್ತು. ಜನಜೀವನ ಪ್ರದೇಶಕ್ಕೆ ಗುಡ್ಡ ಹೊಂದಿಕೊಂಡಿದ್ದು, ಇದರಿಂದ ಮಳೆಗಾಲದಲ್ಲಿ ಹೆಚ್ಚಿನ ನೀರು ಹರಿದು ಬರುವುದು ಸಾಮಾನ್ಯ. ಇದ್ರ ಮಧ್ಯ ಹೀಗೆ ಅವೈಜ್ಞಾನಿಕ ಕಾಮಗಾರಿಗಳನ್ನ ಮಾಡೋದ್ರಿಂದ ಇನ್ನಷ್ಟು ತೊಂದರೆ ಹೆಚ್ಚಾಗುತ್ತದೆ ಅನ್ನೋ ಆತಂಕ ಸ್ಥಳೀಯರದ್ದು. ನಮ್ಮ ಪಕ್ಕದಲ್ಲೇ ಗುಡ್ಡ ಕಡಿತಾ ಇದ್ದಾರೆ. ಅದು ಯಾರ್ದೋ ಗೌರ್ಮೆಂಟ್ದೋ ಏನೋ ಅಂತ ಗೊತ್ತಿಲ್ಲ ನಮ್ಗಿನ್ನು. ಆದ್ರೆ ಇಲ್ಲಿ ಪಕ್ಕದಲ್ಲೇ ಮನೆಗಳು ತುಂಬಾ ಇದೆ. ಅದರಿಂದ ಜನರಿಗೆ ಏನ್ ತೊಂದರೆ ಆಗ್ಲಿಕ್ಕಿಲ್ವೋ ಅದೇ ಭಯ ಆಗ್ತಾ ಇದೆ. ಮಳೆಗಾಲದಲ್ಲಿ ಈ ಕಡೆ ಎಲ್ಲ ನೀರ್ ಜಾಸ್ತಿ ಬರ್ತಾ ಇದೆಯಲ್ಲ, ಇಲ್ಲಿ ಪಕ್ಕದಲ್ಲೇ ಒಂದು ಹಳ್ಳನೂ ಹರಿತಾ ಇದೆ. ನೀರ್ ಮಳೆ ಜೋರ್ ಬಂದ್ರೆ ರಸ್ತೆ ಮೇಲೆಲ್ಲ ನೀರ್ ಬಂದ್ಬಿಡುತ್ತೆ. ಅಂತದ ಗುಡ್ಡದಿಂದ ನಾಳೆಗೆ ಏನಾದ್ರೂ ಗುಡ್ಡ ಗಿಡ್ಡ ಕುಸ್ತು ಬಂದ್ರೆ ಮಾಡಿದ್ರೆ ಇದು ಜನರಿಗೇನು ತೊಂದರೆ ಆಗ್ಬಾರ್ದಲ್ಲ. ಅದಕ್ಕೆ ನೀವು ಬಂದು ಸ್ವಲ್ಪ ನೋಡಿ. ಒಟ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಗುಡ್ಡ ಕುಸಿತದಂತಹ ಘಟನೆ ನಡೆಯುತ್ತಲೇ ಇದೆ. ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣ ಎನ್ನಲಾಗ್ತಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಅವಾಂತರಗಳು ನಡೆದಿರುವುದು ಎಲ್ಲರ ಕಣ್ಮುಂದೆ ಇದೆ. ಮಳೆಗಾಲದಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಿಂದ ಸಾವು ನೋವುಗಳು ಆಗಿರೋದು ಗೊತ್ತೇ ಇದೆ. ಆದರೆ ಅಲ್ಲಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಅರಣ್ಯದಂಚಿನ ಪ್ರದೇಶವನ್ನ ನೆಲಸಮ ಮಾಡಿ ಬಹುಮಹಡಿ ಕಟ್ಟಡವನ್ನ ನಿರ್ಮಿಸ್ತಾನೆ ಇದ್ದಾರೆ. ಕಾರವಾರ ನಗರದ ಪ್ರದೇಶವೊಂದರ ನಿವಾಸಿಗಳು ಅಂತಹ ಆತಂಕವನ್ನ ಈಗ ಎದುರಿಸುತ್ತಿದ್ದಾರೆ. ಕೋಲಾದ ಶಿರೂರಿನಲ್ಲಿ ಸಂಭವಿಸಿದ ದುರ್ಘಟನೆ ಎಲ್ಲರಿಗೂ ಗೊತ್ತೇ ಇದೆ. ಈ ನಡುವೆ ಮತ್ತೆ ಮತ್ತೆ ಅಲ್ಲಿ ಆಘಾತಕಾರಿಯಾಗಿರುವಂತಹ ಘಟನೆಗಳು ಕೂಡ ನಡೀತಾ ಇರುವಂತದ್ದು. ಈಗ ಉತ್ತರ ಕನ್ನಡ ಕಾರವಾರ ತಾಲೂಕಿನ ಲಿಂಗನಾಯಕವಾಡ ಸಮೀಪ ಕೂಡ ಅರಣ್ಯಕ್ಕೆ ಹೊಂದಿಕೊಂಡಿರುವಂತಹ ಪ್ರದೇಶದಲ್ಲಿ ಆ ಗುಡ್ಡವನ್ನ ಕಟಿಂಗ್ ಮಾಡ್ತಾ ಇದ್ದಾರೆ.
ಒಂದ್ ಕಡೆ ಗುಡ್ಡದ ಕೆಳಭಾಗದಲ್ಲಿ ಸಮತಟ್ಟು ಮಾಡುತ್ತಿರುವ ಜೆಸಿಬಿ, ಇನ್ನೊಂದೆಡೆ ನಿರ್ಮಾಣ ಹಂತದ ಬಹುಮಹಡಿ ಕಟ್ಟಡ. ಕಾರವಾರ ನಗರದ ಧೋಬಿಘಾಟ್ ಸಮೀಪ ಕಂಡುಬಂದ ದೃಶ್ಯ ಇದು. ಹೌದು, ಕಾರವಾರ ನಗರಸಭೆ ವ್ಯಾಪ್ತಿಯ ಲಿಂಗನಾಯಕವಾಡ ಧೋಬಿಘಾಟ್ನ ಜನರು ಕಳೆದ ಕೆಲ ದಿನಗಳಿಂದ ಆತಂಕದಲ್ಲಿದ್ದಾರೆ. ಅರಣ್ಯಕ್ಕೆ ಹೊಂದಿರುವ ಪ್ರದೇಶದಲ್ಲಿ ಖಾಸಗಿ ವ್ಯಕ್ತಿಯೊಬ್ಬರು ಬಹುಮಹಡಿ ಕಟ್ಟಡ ನಿರ್ಮಿಸುತ್ತಿದ್ದಾರೆ. ಇದಕ್ಕಾಗಿ ಗುಡ್ಡದ ಕಲ್ಲು ಮತ್ತು ಮಣ್ಣುಗಳನ್ನು ತೆರವುಗೊಳಿಸುವ ಕೆಲಸ ಮಾಡಿಸುತ್ತಿದ್ದಾರೆ. ಈ ಬಗ್ಗೆ ನಗರಸಭೆಗೆ ಸ್ಥಳೀಯರು ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ಗುಡ್ಡ ಒಂದು ಖಾಲಿ ಆಗ್ತಾ ಇದೆ, ನಿಕಾಲ್ತಾ ಇದ್ದಾರೆ. ಆ ಗುಡ್ಡದಲ್ಲಿ ಕಲ್ಲು ಬಿಲ್ಲು ಎಲ್ಲ ತೆಗೆದು ಜೆಸಿಬಿ ಬಂದ್ ಕೆಲಸ ಚಾಲೂ ಇದೆ. 1.5 ತಿಂಗಳಾಯ್ತು ಚಾಲೂ ಆಗಿ. ಆದ್ರೆ ಒಬ್ಬರು ಏನು ಬಂದು ನೋಡುದಿಲ್ಲ. ನಮ್ಮ ಮುನ್ಸಿಪಾಲಿಟಿ ಅಧ್ಯಕ್ಷರು ಬಂದು ಕಂಪ್ಲೇಂಟ್ ಕೊಟ್ಟಿದೆ. ಅವರು ತಹಶೀಲ್ದಾರರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಕೊಟ್ಟಿದ್ರು. ಆದ್ರೆ ಕೆಲಸ ಬಂದ್ ಆಗ್ತದೆ, ಪುನಃ ಚಾಲೂ ಆಗ್ತದೆ. ಈಗ ಇದೇ ತರ ಆಗ್ತಾ ಇದ್ರೆ ನಮ್ದು 200-300 ಮನೆ ಹೋಗ್ತದೆ. ಈ ಏರಿಯಾದಲ್ಲಿ ಸುಮಾರು 150 ಮನೆಗಳಿವೆ. 2009ರಲ್ಲಿ ಸುರಿದ ಭಾರಿ ಮಳೆಗೆ ಇಲ್ಲಿ ಅವಾಂತರವೇ ನಡೆದು ಹೋಗಿತ್ತು. ಜನಜೀವನ ಪ್ರದೇಶಕ್ಕೆ ಗುಡ್ಡ ಹೊಂದಿಕೊಂಡಿದ್ದು, ಇದರಿಂದ ಮಳೆಗಾಲದಲ್ಲಿ ಹೆಚ್ಚಿನ ನೀರು ಹರಿದು ಬರುವುದು ಸಾಮಾನ್ಯ. ಇದ್ರ ಮಧ್ಯ ಹೀಗೆ ಅವೈಜ್ಞಾನಿಕ ಕಾಮಗಾರಿಗಳನ್ನ ಮಾಡೋದ್ರಿಂದ ಇನ್ನಷ್ಟು ತೊಂದರೆ ಹೆಚ್ಚಾಗುತ್ತದೆ ಅನ್ನೋ ಆತಂಕ ಸ್ಥಳೀಯರದ್ದು. ನಮ್ಮ ಪಕ್ಕದಲ್ಲೇ ಗುಡ್ಡ ಕಡಿತಾ ಇದ್ದಾರೆ. ಅದು ಯಾರ್ದೋ ಗೌರ್ಮೆಂಟ್ದೋ ಏನೋ ಅಂತ ಗೊತ್ತಿಲ್ಲ ನಮ್ಗಿನ್ನು. ಆದ್ರೆ ಇಲ್ಲಿ ಪಕ್ಕದಲ್ಲೇ ಮನೆಗಳು ತುಂಬಾ ಇದೆ. ಅದರಿಂದ ಜನರಿಗೆ ಏನ್ ತೊಂದರೆ ಆಗ್ಲಿಕ್ಕಿಲ್ವೋ ಅದೇ ಭಯ ಆಗ್ತಾ ಇದೆ. ಮಳೆಗಾಲದಲ್ಲಿ ಈ ಕಡೆ ಎಲ್ಲ ನೀರ್ ಜಾಸ್ತಿ ಬರ್ತಾ ಇದೆಯಲ್ಲ, ಇಲ್ಲಿ ಪಕ್ಕದಲ್ಲೇ ಒಂದು ಹಳ್ಳನೂ ಹರಿತಾ ಇದೆ. ಮಳೆ ಜೋರ್ ಬಂದ್ರೆ ರಸ್ತೆ ಮೇಲೆಲ್ಲ ನೀರ್ ಬಂದ್ಬಿಡುತ್ತೆ. ಅಂತದ ಗುಡ್ಡದಿಂದ ನಾಳೆಗೆ ಏನಾದ್ರೂ ಗುಡ್ಡ ಕುಸ್ತು ಬಂದ್ರೆ ಮಾಡಿದ್ರೆ ಇದು ಜನರಿಗೇನು ತೊಂದರೆ ಆಗ್ಬಾರ್ದಲ್ಲ. ಅದಕ್ಕೆ ನೀವು ಬಂದು ಸ್ವಲ್ಪ ನೋಡಿ. ಒಟ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಗುಡ್ಡ ಕುಸಿತದಂತಹ ಘಟನೆ ನಡೆಯುತ್ತಲೇ ಇದೆ. ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣ ಎನ್ನಲಾಗ್ತಿದೆ.